ಗುರುಬಂಧುಗಳಿಗೆ ಪ್ರಣಾಮಗಳು. ಎಂದಿನಂತೆ ಇಂದಿನ ಗುರುವಾಣಿಯನ್ನು ಓದುತ್ತಿರುವವರು ನನ್ನ ಮುದ್ದು ಮಕ್ಕಳಾದಂಥ ಅನಘ ಮತ್ತು ಅದಿತಿ ಎಂದು. ನಿಮ್ಮ ಪ್ರೋತ್ಸಾಹದಿಂದ ಅವರು ಹೆಚ್ಚಿನ ಗುರುವಾಣಿಯನ್ನು ಓದಲು ಆಶೀರ್ವದಿಸಿ ಹಾಗೂ ಹಾರೈಸಿ. ನಿಮ್ಮ ಪ್ರೋತ್ಸಾಹವೇ ಅವರಿಗೆ ಹೆಚ್ಚಿನ ಆಸರೆಯಾಗಿರುತ್ತದೆ. ಗುರುಬಂಧುಗಳೇ, ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಎಲ್ಲ ಗುರುಬಂಧುಗಳಿಗೂ ನನ್ನ ಪ್ರಣಾಮಗಳು. ಒಮ್ಮೆ ಗುರುಬಂಧು ಒಬ್ಬರು ನನ್ನ ಮಗಳಿಗೆ ಆಗಾಗ ಹೊಟ್ಟೆ ನೋವು ಎಂದು ತುಂಬ ಒದ್ದಾಡುತ್ತಿದ್ದಾಳೆ, ಏನು ಮಾಡುವುದು ಗುರುವೇ, ಎಲ್ಲಿ ತೋರಿಸಿದರೂ ಸರಿ ಹೋಗಲೇ ಇಲ್ಲ ಎಂದಾಗ ಗುರುನಾಥರು, ನಿಮ್ಮ ಮನೆಯ ಕಪಾಟಿನಲ್ಲಿ ಇಂಥ ಗುರುಗಳ ಫೋಟೋವನ್ನು ಮಡಿಸಿ ಎಸೆದಿದ್ದೀರಾ, ಏನಾಗಿದೆ ನೋಡಿ, ಹೇಳಲು ನಿಮ್ಮ ಪತ್ನಿಗೆ ತಿಳಿಸಿರಿ ಎಂದರು. ಅದರಂತೆ ಗುರುಬಂಧು ತಮ್ಮ ಪತ್ನಿಗೆ ಫೋನ್ನಲ್ಲಿ ತಿಳಿಸಿದಾಗ ಅವರು ಆ ಫೋಟೋ ಇದೆ, ಆದರೆ ನುಸಿ ಹೊಡೆದು ಹೊಟ್ಟೆ ಭಾಗದಲ್ಲಿ ತೂತಾಗಿದೆ ಎಂದಾಗ ಗುರುನಾಥರು ಹೊಟ್ಟೆ ನೋವಿಗೆ ಏನು ಮಾಡಬೇಕೆಂದು ತಿಳಿಸಿದರಲ್ಲದೆ ಯಾರು ಕೂಡ ದೇವರ ಫೋಟೋ, ಗುರುಗಳ ಫೋಟೋವನ್ನು ತಂದು ಮನಸೋ ಇಚ್ಛೆ ಬಿಸಾಡಬಾರದು. ಅವುಗಳನ್ನು ತೂಗು ಹಾಕಲು ಆಗದಿದ್ದಲ್ಲಿ ಎಲ್ಲಾದರೊಂದೆಡೆ ಸರಿಯಾಗಿಡಿ ಅಥವಾ ಭಾವನೆ ಇರುವಂಥವರಿಗೆ ಕೊಟ್ಟು ಬಿಡಿ, ಇಲ್ಲದಿದ್ದಲ್ಲಿ ಇಂಥ ಅನರ್ಥವಾಗಬಹುದು ಎಂದು ಎಚ್ಚರಿಸಿದರು. ಗುರುಭ್ಯೋ ನಮಃ. ಗುರುಬಂಧು ಒಬ್ಬ ಸದ್ಗುರುವಿನ ಕಾರಣದಿಂದ ಆ ಸದ್ಗುರುವಿನ ಶಿಷ್ಯರು ಒಂದಾಗಿ ಆತ್ಮೀಯತೆಯಿಂದ ಬಂಧುಗಳಂತೆ ನಡೆಯುವವರು. ಇಂಥವರನ್ನು ಗುರುಬಂಧು ಎಂದು ಕರೆಯುವುದು ವಾಡಿಕೆ. ವೈಯಕ್ತಿಕವಾಗಿ ಇವರ ಭಾವನೆಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಸದ್ಗುರುವಿನ ಇಂಗಿತವನ್ನು ಈಡೇರಿಸಲು ಟೊಂಕ ಕಟ್ಟಿ ಒಮ್ಮ ಮನಸ್ಸಿನಿಂದ ಕೆಲಸ ಮಾಡುತ್ತಾರೆ. ಕೆಲವು ಗುರುಬಂಧುಗಳು ಸ್ವಂತ ಬಂಧುಗಳಿಗಿಂತ ಆತ್ಮೀಯವಾಗಿ ಇರುವುದನ್ನು ಕಾಣಬಹುದು. ಲೌಕಿಕ ಹಾಗೂ ಆಧ್ಯಾತ್ಮಿಕ ಸಾಧನೆಗೆ ಒಬ್ಬ ಗುರುಬಂಧು ಇನ್ನೊಬ್ಬ ಗುರುಬಂಧುವಿಗೆ ಸಹಾಯ ಮಾಡುವುದು ಸರ್ವೇ ಸಾಮಾನ್ಯ. ಹಾಗೂ ಒಬ್ಬ ಗುರುಬಂಧು ಇನ್ನೊಬ್ಬ ಗುರುಬಂಧುವನ್ನು ತನ್ನ ಸದ್ಗುರುವನ್ನು ಕಾಣುವ ಭಾವದಿಂದಲೇ ಕಾಣುತ್ತಾರೆ ಹಾಗೂ ಗೌರವಿಸುತ್ತಾರೆ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಇಂದಿನ ಗುರುವಾಣಿಯಲ್ಲಿ ನೀವು ಕಾಪಾಡಿದ ನಾಗರಹಾವೆ ನಿಮ್ಮ ಟೈರನ್ನು ಕಾಯುತ್ತಿದೆ. ಒಮ್ಮೆ ಗುರುಬಂಧುವೊಬ್ಬರ ತಮ್ಮ ಸ್ವಂತ ಬಸ್ಸನ್ನು ಓಡಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಬಸ್ಸಿಗೆ ಅಡ್ಡವಾಗಿ ಬಂದ ನಾಗರಹಾವನ್ನು ಉಳಿಸಲು ಬ್ರೇಕ್ ಹಾಕಿದ ಕಾರಣ ಬಸ್ಸಿನ ಟೈರ್ ಉದ್ದಿ ಹೋಗಿತ್ತು. ಅವರು ಒಂದು ಹೊಸ ಟೈರನ್ನು ಖರೀದಿಸಿ ಬಸ್ಸಿನ ಮೇಲೆ ಇಟ್ಟಿದ್ದರು. ಆ ಟೈರ್ ಯಾವ ಮಾಯದಲ್ಲೋ ಬಸ್ಸಿನಿಂದ ಕೆಳಗೆ ಬಿದ್ದಿದ್ದು ಅವರ ಗಮನಕ್ಕೆ ಬಂದಿರದೆ ಒಂದು ದಿನ ಬಸ್ಸನ್ನು ನಿಲ್ಲಿಸಿ ಮನೆಗೆ ಹೋಗುವ ಮುನ್ನ ಟೈರ್ ಕಾಣದಿರುವುದನ್ನು ಕಂಡು ಎಲ್ಲರನ್ನು ವಿಚಾರಿಸಿ ಎಲ್ಲ ಕಡೆಯಲ್ಲೂ ಹುಡುಕಿದರೂ ಸಿಗದೆ ಚಿಂತಿತರಾದರು. ಟೈರ್ ಕಳೆದು ಹೋಗಿದ್ದ 5ನೇ ದಿನದಂದು ಗುರುನಾಥರನ್ನು ಕಂಡು ನಮಸ್ಕರಿಸಿ ನಡೆದ ವಿಚಾರ ಎಲ್ಲವನ್ನೂ ತಿಳಿಸಿದರಂತೆ. ಆಗ ಗುರುನಾಥರು, ಚಿಂತಿಸಬೇಡಿ, ನೀವು ಕಾಪಾಡಿದ ನಾಗರಹಾವೆ ನಿಮ್ಮ ಟೈರನ್ನು ಕಾಯುತ್ತಿದೆ. ಇಂಥ ಕಡೆಯಲ್ಲಿ ನಿಮ್ಮ ಬಸ್ಸಿನ ಟೈರ್ ಇದೆ, ಹುಷಾರು. ಅದರ ಕೆಳಗೆ ನಾಗರಹಾವು ಕಾಣದಂತಿದೆ ಎಂದರು. ಅವರು ಅಲ್ಲಿಗೆ ಹೋಗಿ ನೋಡಿದಾಗ ಟೈರ್ ಸಿಕ್ಕಿತು. ಅಲ್ಲಿದ್ದ ನಾಗರಹಾವಿಗೆ ನಮಸ್ಕರಿಸಿ ಟೈರ್ ತೆಗೆದುಕೊಂಡು ಬಂದರು. ಗುರುಭ್ಯೋ ನಮಃ.